37 ವರ್ಷದಿಂದ ಧರ್ಮಸ್ಥಳಕ್ಕೆ ಪಾದಯಾತ್ರೆ ಮಾಡ್ತಾ ಇದ್ದೀವಿ. ನಮ್ಮ ಗುರುಗಳು ಚಂದ್ರಶೇಖರ ಅವರ ನೇತೃತ್ವದಲ್ಲಿ ನಾವು ಇವತ್ತು ಅವರು ಪಾಪ ಸತ್ತು ಸ್ವರ್ಗದಲ್ಲಿದ್ದಾರೆ. ಅವ್ರ ನೇತೃತ್ವದಲ್ಲಿ ಇವತ್ತು ಅವರು ಒಂದು ಪಾದಯಾತ್ರೆ ಸೇವೆನ ನಾವು ಮುಂದುವರಿಸ್ಕೊಂಡು ನಾವು ನಮ್ಮ ಗುರುಗಳಾದ ಈಗ ಸತ್ಯನಾರಾಯಣ ಅವರು ಎಲ್ಲ ಸೇರಿ ಪಾದಯಾತ್ರೆ ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಜೊತೆ ಈಗ ಸವಿತಾ ಮೇಡಮ್ ಅವರು ಸೇರ್ಕೊಂಡಿದ್ದಾರೆ ಮೆಡಿಕಲ್ ಸೇವೆ ಮಾಡೋಕ್ಕೆ. ಬನ್ನಿ ಮೇಡಮ್, ಧಾರಾಳವಾಗಿ ಯಾವತ್ತಿದ್ರೂ ನಿಮ್ಮ ಸೇವೆ ಮುಂದುವರಿಸಿ ಅಂತ ಹೇಳಿದ್ರು. ಪಾಪ ಹೋದ ವರ್ಷ ಆಚೆ ಜೊತೆಗೆ ಪತ್ನಿ ಮೇಡಮ್ ಅವರು ಸೇರ್ಕೊಂಡಿದ್ದಾರೆ. ಈ ಸೇವೆ ಹಿಂಗೆ ಸದಾ ನಡೀಲಿ ಅಂತ ಆ ಪರಮಾತ್ಮನಲ್ಲಿ ಕೇಳ್ಕೊಂಡು ಚಾಲಕರುಗಳು ಪಾಪ ಚಾಲಕರುಗಳು ನಮ್ಮ ಬನ್ನಳ್ಳಿ ಚಾಲಕರು ದೇವರು ಭಟ್ರುಗಳು ಬೆಂಗಳೂರಿಗೆ ಭಗವಂತ ಒಳ್ಳೇದು ಮಾಡಿ ಆಯುಷ ಆರೋಗ್ಯ ಐಶ್ವರ್ಯ ನಮ್ಮಂತೆ ಸೇವೆ ಮಾಡ್ತಾ ಇರೋದು ಇನ್ನೂ ಐಶ್ವರ್ಯ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಜೈ ಮಂಜುನಾಥ. ಓಂ ನಮಃ ಶಿವಾಯ. ಬೆಂಗಳೂರಿನಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಶಿವರಾತ್ರಿ ಪ್ರಯುಕ್ತ ಪಾದಯಾತ್ರೆ ಹಮ್ಮಿಕೊಂಡಿದ್ದೇವೆ. ಕರ್ನಾಟಕಾದ್ಯಂತ ಜನಗಳು ಪಾದಯಾತ್ರೆಯಲ್ಲಿ ಬರ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಬೆಂಗಳೂರಿನಿಂದ ಧರ್ಮಸ್ಥಳಕ್ಕೆ ಚೆನ್ನಶೆಟ್ಟರು ಬ್ಯಾಚ್, ಚೆನ್ನಶೆಟ್ಟರ ಜೊತೆ ಸತ್ಯಣ್ಣ, ಬಾಲಣ್ಣ ಮತ್ತೆ ಸವಿತಾ ಮೇಡಮ್ ಎಲ್ಲ ಸೇವೆ ಮಾಡಿಕೊಂಡು ಪಾದಯಾತ್ರೆ ಬರ್ತಾ ಇದ್ದಾರೆ. ಬಂದವರಿಗೆ ಸೇವೆ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಇದು ಹೀಗೆ ಮುಂದುವರಿಲಿ ಅಂತ ದೇವರ ಹತ್ರ ಬೇಡ್ಕೊಳ್ಳೋಣ. ಓಂ ನಮಃ ಶಿವಾಯ. ಸರ್ವ ಜನ ಸುಖಿನೋ ಭವಂತು. ಬಾಬಣ್ಣವ್ರ ಪ್ರಭುಣ್ಣನ ಸೇವೆ ತುಂಬಾ ಅಪಾರ ಇದೆ. ಇದರಲ್ಲಿ ಏನಪ್ಪಾ ಅಂದ್ರೆ ಕಾಲು ನೋವು, ಮಂಡಿ ನೋವು, ನಡೆಯೋದು ಅಷ್ಟು ಈಸಿ ಅಲ್ಲ, ಸುಲಭವಾದ ಮಾತಲ್ಲ, ಕಷ್ಟ ಅದು. ಆದ್ರೆ ನಾವು ಮಾಡಿರೋಂಥ ಕರ್ಮ ಕಳ್ಕೊಳಕ್ ಮಾಡ್ತಾ ಇದೀವಿ. ಅದರಲ್ಲಿ ಇವರು ಭಾಗಿಯಾಗಿದ್ದಾರೆ. ಸವಿತಾ ಮೇಡಮ್ ಅವರು, ಪದ್ಮಿನಿ ಮೇಡಮ್ ಅವರು ಎಲ್ಲರೂ ಸೇವೆ ಮಾಡ್ತಾ ಇದ್ದಾರೆ. ಅದರಿಂದ ಅವರಿಗೆ ಆ ಮಂಜುನಾಥ ಸ್ವಾಮಿ ಆರೋಗ್ಯ, ಐಶ್ವರ್ಯ, ನೆಮ್ಮದಿ ಎಲ್ಲ ಕೊಡ್ಲಿ. ಸತತವಾಗಿ ಇದೇ ಸೇವೆ ನಡೀತಾ ಇರಲಿ ಅಂತ ಆ ಮಂಜುನಾಥ್ ಹತ್ರ ಕೇಳ್ಕೊಳ್ಳೋಣ. ಇವ್ರ ಸೇವೆ ಇದೇ ತರ ಇರಲಿ ಅಂತ ಇನ್ನೊಬ್ಬರಿಗೆ ಕೇಳ್ಕೊಂಡು ಶ್ರೀ ಕ್ಷೇತ್ರ ಧರ್ಮಸ್ಥಳ ಪಾದಯಾತ್ರಿಕಿ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಪಾದಯಾತ್ರಿಕಿ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಪಾದಯಾತ್ರಿಕಿ. ಏನು ಅಂದ್ರೆ ಏನೇ ಮಾಡಿದ್ರು ಕಣ್ಮುಂದೆ